ಅಮ್ಮ, ಅಕ್ಕ ಹೇಳ್ತಾ ಇದ್ಲು ನಾ ಅಡಾಪ್ಟೆಡ್ ಅಂತೆ. ನಾ ಅಡಾಪ್ಟೆಡ್ ನಿಜವಾಗ್ಲೂವೆ? ಇಲ್ಲ ಕಣಪ್ಪ, ಆ ತರ ಅಡಾಪ್ಟ್ ಮಾಡ್ಕೊಳಂಗಿದ್ರೆ ಚೆನ್ನಾಗಿರೋ ಮಗುನೇ ಮಾಡ್ಕೊತಾ ಇದ್ವಿ. ನೀನ್ ಯಾಕೆ ಮಾಡ್ಕೊತಿದ್ವಿ ಹೇಳು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಓ ನಿಮ್ಮ ಈ ತರದೆಲ್ಲ ಇದಾರೆ. ಹಲೋ ಮಚ, ಎಲ್ಲಿದ್ಯಾ? ಇಲ್ಲ ಮಚ, ಮೆಟ್ಲಿಕೆ ಮೇಲೆ ಕೂತಿದ್ದೀನಿ. ನೀನ್ ಎಲ್ಲಿದ್ಯಾ? ನಾನು ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ಮಚ. ನೀನ್ ಎಲ್ಲಿದ್ಯಾ? ಕಾಣಿಸ್ತಾನೆ ಇಲ್ಲ? ಎಂಟ್ರೆನ್ಸ್ ಎಲ್ಲ ಕೂತಿದ್ದೀನಿ ಕಣ. ನೀನೆಲ್ಲಿ ಮೇಲೆ ನಡ್ಕೊಂಡು ಹೋಗ್ಬಿಟ್ಟಲ್ಲ ಅವ್ರೆ? ಇಲ್ಲಿ ಕಲ್ಲಿಂದೆಲ್ಲ ಮೆಟ್ಲಿಕೆ ಐತಿ, ಬೆಂಕಿ ಎಲ್ಲ ಹಾಕ್ಬಿಟ್ಟವ್ರೆ ಮಚ. ಏನೋ ಗೊತ್ತಿಲ್ಲ, ಕಲ್ಲಿಂದ ಚಿನ್ನದ್ದು ಮಚ ಇದು. ಇದ್ ನೋಡಿದ್ರೆ ಇಲ್ಲೆಲ್ಲ ಹುಲ್ಗಳೆಲ್ಲ ಕಣ್ಬಿಟ್ಟವೆ. ಕಣ್ಬಿಟ್ಟು ನೋಡು, ಚಿನ್ನದ ಮೆಟ್ಲಕ್ಕೆ. ಓ, ನಿಮ್ಮ ಅಪ್ಪ ಬಂದ್ ಹಾಕ್ಬಿಟ್ಟಿದ್ದ ನೋಡು. ಇಲ್ಲಿ ಬಿಸಿ ತಿಕಾರಿ ಹೊಡಿತೈತಿ, ಬೇಗ ಬಾ. ಇಲ್ಲಿ ಚಳಿ ಆಗ್ತೈತೆ, ಇವನಿಗೆ ಬಿಸಿ ಅಂತೆ. ಈಟಲ್ಲಿರೋ ನಾಯಿನ ಹೊರಗಡೆ ಕಳಿಸುವಷ್ಟು ತಿಕ ಎಲ್ಲ ಮಾತಾಡ್ಬಿಡ. ಇಲ್ಲಿ ಯಮರಾಜ ಗರಿತವನೆ, ಓಡ್ಬಾ ಬೇಗ. ಇವ್ರು ಓಡ. ಯಮನ ಸ್ವರ್ಗದಲ್ಲಿ ಯಮ ಎಲ್ಲಿ ಬರ್ತಾನ ಅಲ್ಲೋಡೆ ಬೋಳೆ ಮಾನೆ. ಏನು ಸ್ವರ್ಗದಲ್ಲಿದ್ಯಾ ನೀನು? ಏನು ಮತ್ತೆ ನೀನೆಲ್ಲಿದ್ಯಾ? ನಾನು ನರಕದಲ್ಲಿದ್ದೀನಿ. ಅದ್ಬಿಡು, ನೀನೇನ್ ಸ್ವರ್ಗಕ್ಕೆ ಹೋದೆ ಫಸ್ಟ್ ಅದೇ ನನಗೆ. ಹೆಂಗೆ ಅಂದ್ರ ನಾನು ಒಳ್ಳೊಳ್ಳೆ ಕೆಲಸ ಮಾಡಿದೀನಿ ಕಣಲ್ಲ ಅವ್ರೆ. ಹೊಸ್ದಾಗಿ ಮದ್ವೆ ಆಗಿರೋರ್ಗೆಲ್ಲ ತೂತಾಗಿರೋ ಕಾರಣ ಕೊಡ್ತಿದ್ದಲ್ಲ, ಇದು ಒಳ್ಳೆ ಕೆಲ್ಸನಲ್ಲ ಅವ್ರೆ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ರಂಬೆ ಊರ್ವಶಿ ಮೇನಕ್ಕೆ ನನ್ನ ಡ್ಯಾನ್ಸ್ ಆಡಕ್ ಕರೀತವ್ರೆ. ಲೇ ದರಿ ನನ್ ಮಗನೇ, ನಾನೊಬ್ಬನ ನರಕದಲ್ಲಿ ಬಿಟ್ಟು ಹೋಗ್ತೀಯಲ್ಲ ಅವ್ರೆ, ಬಾರೋ. ಅಮ್ಮ, ನಾನೊಂದ್ ಹೇಳ ಮಗನೇ, ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತದಿಲ್ಲ. ನಾನು ಯಾವ್ದಾರು ಹುಡುಗಿನ ಕರ್ಕೊಂಡು ಹೋಗ್ತೀನಿ ಅನ್ನೋ ಭಯ ಇಲ್ವಾ? ನಿನ್ನಿಂದ ನಾಯಿ ಬಿಟ್ರೆ ಯಾರು ಓಡ್ಬರಲ್ವಲ್ಲ ಮಗನೇ. ನಮ್ಮಮ್ಮ ಇಷ್ಟ ಚಿಕ್ಕ ವಯಸ್ಸಲ್ಲಿ ಯಾಕೆ ಕುಡಿಯೋದ್ ಕಲ್ತೆ ಅಂತ ಬೈತಾರೆ. ಅವ್ರಿಗೇನ್ ಗೊತ್ತು ನನ್ ಮನ್ಸಲ್ಲಿರೋ ಪೇನು. ಪೀಚಿ ದುಡ್ಗಿ ಕೈ ಕೊಟ್ಲು, ಚೆನ್ನಾಗ್ ಓದಿದ್ರು ಕೆಲ್ಸ ಸಿಗ್ಲಿಲ್ಲ. ಆದ್ರೂ ಒಂದ್ ಪ್ರೌಡ್ ಫೀಲ್ ಆಗುತ್ತೆ. ಏನ್ ಗೊತ್ತಾ, ನಮ್ಮಿಂದಾನೇ ಗೋರ್ಮೆಂಟ್ ಅಡಿಯೋದು ಅಂತ. ಆ ಗೋರ್ಮೆಂಟ್ಗೊಂದ್ ಮನವಿ, ಬಾರಲ್ಲೂ EMI ಸ್ಕೀಮ್ ತಂದು ಕುರುಕುರು ಬಾರಲ್ಲಿ ಬೆಳಕಾಗಿ. ಅಳೋದ್ ನಿಂದ್ರಿಸ್ತೀಯೋ ಇಲ್ವೋ? ಅಳೋದ್ ನಿನ್ಸಿಲ್ಲ ಅಂದ್ರೆ ಈ ಬಿಸ್ಕೆಟ್ ಅಂಕಲ್ ಕೊಟ್ಬಿಡ್ತೀನಿ ನೋಡು. ಆಂಟಿ ಕೊಡಂಗಿದ್ರೆ ಕೊಡಿ. ನಿಮ್ಮನ್ನ ನಂಬ್ಕೊಂಡ್ಬಿಟ್ಟು ನಾನು ಎರಡು ಸ್ಟಾಪ್ ಮುಂದೆಗಡೆ ಬಂದ್ಬಿಟ್ಟೆ. ಒಳ್ಳೆಯವ್ರಿಗೆ ಕಾರಣನೇ ಇಲ್ಲ. ಕೇಳಿ ಹೇಗಂತ. ಒಂದಿನ ಆ ಪಕ್ಕದ ಮನೆಯವ್ನು ಕೇಳ್ದ, ನನ್ ಹೆಂಡ್ತಿನ ಎಲ್ಲಾರು ನೋಡಿದ್ಯಪ್ಪ ಅಂತ. ಅದಕ್ಕೆ ನಾ ಹೇಳ್ದೆ, ಸ್ನಾನ ಮಾಡ್ತಾ ಇರೋ ನೋಡಿದ್ದೆ ಅಂತ. ನನ್ ಮಗ ಹಿಡ್ಕೊಂಡ್ ಸರಿಯಾಗಿ ಗೊಂಬಿಟ್ಟ. ಈಗ ನಾನು ಅವನಿಗೆ ಹೇಗ್ ತಿಳಿಸಿ ಹೇಳಿ, ಸ್ನಾನ ನಾನ್ ಮಾಡ್ತಾ ಇದ್ದೆ, ಅವಳು ಎದುರುಗಡೆ ಬೀದಿಯಲ್ಲಿ ಹೋಗ್ತಾ ಇದ್ಲು ಅಂತ. 3 ಫ್ಲೋರ್ ಇರೋ ಒಂದು ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿರೋನು ನಮಾಜ್ ಮಾಡ್ತಾ ಇದ್ದಾನೆ. ಸೆಕೆಂಡ್ ಫ್ಲೋರ್ ಅಲ್ಲಿರೋನು ಸುಸು ಮಾಡ್ತಾ ಇದ್ದಾನೆ. ಲಾಸ್ಟ್ ಫ್ಲೋರ್ ಅಲ್ಲಿರೋನು ಸೇವಿಂಗ್ ಮಾಡ್ತಾ ಇದ್ದಾನೆ. ಇವನು ಸೇವಿಂಗ್ ಬ್ಲೇಡು ಮಿಸ್ ಆಗಿ ಕೆಳ ಬೀಳತ್ತೆ. ಪ್ರಸಾದ ಮಗ ನಂಗೆಲ್ಲ ಕರಿಯ ಅಂತಲ್ಲ ಮಗ, ಅಷ್ಟು ಕಪ್ಪವನೇ ಇಲ್ಲ ಮಗ. ನಿಂಗೆ ಯಾರು ಹಂಗೆ ಹೇಳಿದ್ರು? ಮಗ ನಾ ಇಲ್ಲವನೇ. ನಿನ್ ಮಗನ್ ಗ್ರಾಜುಯೇಷನ್ ಆಯ್ತಲ್ಲ, ಇವಾಗ ಎಂತ ಮಾಡ್ತಾ ಇದ್ದಾನೆ? ಬ್ಯಾಕ್ 2025 ವಿಶಾಲ್ ಮೆಗಾ ಮಾರ್ಟ್ ಸೆಕ್ಯೂರಿಟಿ ಗಾರ್ಡ್. ಕಟ್ರಂಡಿ ಮುಂಡೆ ಬಡ್ಡಿ ಮಗಂದು ಯಾವ್ಯಾವ ಟೈಮ್ಗಳ ಎತ್ಕೊಬಿಡ್ತದೆ. ಮಗ ಅಲ್ಲಿ ನೋಡು, ನಿನ್ನೆ ನೋಡ್ತಾಳೆ. ಮೊದಲು ಈ ಥರ ಹೇಳೋ ಬೋಳಿ ಮಕ್ಕಳು ಮೆಟ್ಟ ಹೊಡಿರಿ. ಇವರಿಂದ ನಾನು ಅರ್ಧ ಕಾಲೇಜ್ಲೇ ಪಾಳಾಯ್ತು. ಆದ್ರೂ ಅವಳು ನನ್ನೇ ನೋಡ್ತಿದ್ಲು. ಓ ದೇವ್ರೆ, 2-3 ಕೋಟಿ ಸಾಲ ಕೊಡು, ಮೇಲೆ ಬಂದ್ ಕೊಟ್ಬಿಡ್ತೀನಿ. ಮೇಲೆ ಬಂದ್ ತಗೋ, ಅಮೌಂಟ್ ರೆಡಿ ಆಗಿದೆ. ಬೆಳಗ್ಗೆಯಿಂದ ತಿಂದಿಲ್ಲ. 10 ರೂಪಾಯಿ ಇದ್ರೆ ಕೊಡಕ್ಕ? 100 ರೂಪಾಯಿ ಚೇಂಜ್ ಇದೆಯಾ? ಹ್ಞೂ ಇದೆ, ಕೊಡಕ್ಕ. ಮತ್ತೆ ಅದ್ರಲ್ಲೇ ತಿನ್ನೋಗು. 25 ವಯಸ್ಸಲ್ಲಿ ಮದ್ವೆ ಆಗಿದ್ದಿದ್ರೆ ಜೀವನವರೇ ಪಾಯಸ ತಿಂದಷ್ಟು ಚೆನ್ನಾಗಿರ್ತಿತ್ತು. ಎಲ್ಲ ಹೋಯ್ತು. ಇನ್ಮೇಲೆ ಯಾವಳು ನಮ್ನ ನೋಡಿ ಮದ್ವೆ ಆಗಿ ಜೀವನನೇ LOWDA ತರ ಆಗಿದೆ. ಹಾ, ಮುಂದಿನ ಟ್ರಿಪ್ಪಿಗೆ ಹೋಗೋದೈತೆ. ಎಲ್ಲಾರು ಈಗ ರೆಡಿ ಆಗಿರಿ. ಆಮೇಲೆ ನಾ ಬರಂಗಿಲ್ಲ, ನೀವ್ ಬರಂಗಿಲ್ಲ. 4 ಹೂಗಳು ಮತ್ತ ಅಂದ್ರೆ ಹಾಕತ್ತೀನಿ. ಈಗ ನಿಮ್ಮ ಅವ್ರು ಬರ್ಲಿಕ್ಕಂದ್ರ ಕೊಂದ ಬಿಡ್ತೀನಿ ನಿಮ್ನೆ. ಅಂದ್ರು ಫುಲ್ ರೆಡಿ ಮಾವ. ಮಗಲಿ ನಮ್ಮ 5 ಕುಬುಸೈಟ್ಲಿ ನಮ್ಮ ಅಪ್ಪ ಬಿಡುವಲ್ಲಿ ನನ್ನ ಮಗಲಿ ನಮ್ಮ ಅಪ್ಪ ಬಿಡುವಲ್ಲಿ ಸಮುದ್ರದಲ್ಲಿ ತಿಮ್ಮಿಂಗ್ಲಿರ್ತಾವ. ಮಗನಾತು ಬಿಯಾರಪ್ಪ ಅಲ್ಲಿ ನಾವು ಅಲ್ಲಿ ನೀವು ಹೋಗ್ಬೇಡಪ್ಪ. ಮೇಗ ಏನೀಗ ನಿಮ್ ಮುತ್ತ ಸಾಯ್ತನ್ನ ಮುಂದಿನ ವಾರ ಈಗ ಹೇಳ್ಬಿಟ್ಟು ಬಿಡ್ ನನಗೆ ಅಡಿಸಿ ಮಾತ್ಕರ್ರಿ ಅವ್ರೆ. ಅದಕ್ಕೆ ನಿಮ್ ಜೋಡಿ ಟ್ರಿಪ್ ಬರಾಕ ಈಗ ಬರತ್ತು ನೋಡಿ. ನಿಮ್ಮ ಅವ್ರ ಎಲ್ಲಿ ಅಡಿಸಿ ಮಾಕೊಂಡು ಬೀಳ್ತಿರೋ ನಮಗ ಇಡ್ಲಿ ಫೋನ.
ಹಲೋ ಹೇಳೆ ನಿಮ್ಮ ಅವನು ಮಗ ಅದೇ ನೀನು ಪಾರಿ ನಂಬರ್ ಕೇಳಾತಿದ್ಲಿಲ್ಲ ಹೌದಾ ಕೊಡ್ಬೇಕಿಲ್ಲ ನಿಮ್ಮ ಅವನ ಹೇ ಕೊಡ್ಬೇಕಿತ್ತಲ್ಲ ನಿಮ್ಮ ಅವನ ನಿನಗೆ ಹುಡುಗಿ ಬಿದ್ರೆ ನಾ ಸಿಂಗಲ್ ಆಗಿ ಸಾಯ್ಲೆ ನೀನು ಸಿಂಗಲ್ ಆಗಿ ಸಾಯ್ಬೇಕು ನಾನು ಸಿಂಗಲ್ ಆಗಿ ಸಾಯ್ಬೇಕು ಇವ್ನ್ಯಾವನ ಸೆಡೆ ನನ್ ಮಗ ಎಲ್ಲ ನಿಮ್ಮವನ ಅಳು ಹಚ್ಚಿದೆ ಅದ್ನು ಮಗ ಶಾಲೆಯ ದೋಸ್ತಿ 10ನೇ ತವರೆಗೂ ಕಾಲೇಜ್ ನ ದೋಸ್ತಿ ಫೈನಲ್ ಇಯರ್ ವರೆಗೂ ಆಫೀಸ್ ನ ದೋಸ್ತಿ ಮ್ಯಾನೇಜರ್ ಹೊರಗ್ ಹಾಕೋವರೆಗೂ ನಿನ್ನ ನನ್ನ ದೋಸ್ತಿ ಫೆಬ್ರವರಿ 30ರವರೆಗೂ ಫೆಬ್ರವರಿ 30 ಬರಂಗಿಲ್ಲ ನಮ್ ದೋಸ್ತಿ ಮುರಿಯಂಗಿಲ್ಲ ಅದಕ್ಕ ಫೋನ್ಪೇದಾಗ ₹100 ಇದ್ರೆ ಹಾಕಿದ್ಲೆ ಹಲೋ ಹಲೋ ಮಗ ಕೇಳ್ತಿಲ್ಲ ಹಲೋ ಮಗ ಸರಿಯಾಗಿ ಕೇಳಾಕತ್ತಿಲ್ಲೇ ಮಗು ನಿನ್ನ ಜೀವನದಲ್ಲಿ ಹಣದ ಸಮಸ್ಯೆ ಏನಾದ್ರೂ ಇದ್ರೆ ನಿನಗೋಸ್ಕರನೇ ನಾನೊಂದೊಳ್ಳೆ ಮಂತ್ರ ತಂದಿದ್ದೇನೆ. ನೀನ್ ಎಷ್ಟು ಬಾರಿ ಆ ಮಂತ್ರದ ಉಚ್ಚಾರಣೆ ಮಾಡ್ತೀಯೋ ನಿನಗೆ ಅಷ್ಟು ಸಲ ಧನ ಪ್ರಾಪ್ತಿಯಾಗುತ್ತೆ. ಹೌದಾ ಸ್ವಾಮಿ ನಿಮಗೆ ಕೋಟಿ ಕೋಟಿ ವಂದನೆಗಳು. ಹೇಳಿ ಸ್ವಾಮಿ, ಬೇಗ ಹೇಳಿ ಸ್ವಾಮಿ. ಸರಿ, ಹಾಗಾದ್ರೆ ನಾನೀಗ ಮಂತ್ರದ ಉಚ್ಚಾರಣೆ ಮಾಡಕ್ ಹೋಗ್ತಾ ಇದ್ದೀನಿ. ನೀನು ಗಮನವಿಟ್ಟು ಕೇಳಿಸ್ಕೊ. ಸರಿ ಸ್ವಾಮಿ, ಸರಿ ಸ್ವಾಮಿ. ಅಕ್ಕವ್ರೆ ಅಣ್ಣವ್ರೆ, ದೇವ್ರ ಹೆಸರಲ್ಲಿ ಏನಾರು ಇದ್ರೆ ದಾನ ಮಾಡಿ ಸ್ವಾಮಿ ಅಂತ ಹೇಳ್ಬೇಕು. ಅಮ್ಮ ಇವತ್ತು ಬಿರಿಯಾನಿ ಮಾಡ್ಲಾ ಪಲಾವ್ ಮಾಡ್ಲಾ? ಫಸ್ಟ್ ಮಾಡು, ಆಮೇಲೆ ಎಷ್ಟಿಡೋಣ. ನಾವು ಕೆಲಸ ಮಾಡೋದು ದುಡ್ಡು ಮಾಡೋದಕ್ಕೆ, ನಾವು ದುಡ್ಡು ಮಾಡೋದು ಶ್ರೀಮಂತರಾಗೋದಕ್ಕೆ. ಈ ಮಿಂಡ್ರು ಜೀವನದಲ್ಲಿ ನನಗೆ ಒಂದ್ ಅರ್ಥ ಆಗ್ತಿಲ್ಲ. ಅಕಸ್ಮಾತ್ ನಾವು ಶ್ರೀಮಂತರ ಆಗ್ಬೇಕು ಅನ್ನಂಗಿದ್ರೆ ದೇವ್ರು ನಮ್ನ ಶ್ರೀಮಂತರ ಮನೇಲಿ ಹುಟ್ಟಿಸ್ತಿದ್ದಾನೆ. ಅಂದಾದ್ರೆ ದೇವ್ರು ನಾವು ಬಡವರಾಗಿರ್ಬೇಕು ಅಂತ ಯೋಚನೆ ಮಾಡಿರೋದು. ಹಂಗಾದ್ರೆ ನಾವು ಬೋಳೆ ಮಕ್ಕಳು ಇಷ್ಟೇನ ಸುಮ್ಮನೆ ಕೆಲಸ ಮಾಡ್ತಿದ್ವಿ. ಈ ಮಿಂಡ್ರುಗಳಿಗೆ ತಲೆನೇ ಇಲ್ಲ. ಎಲ್ಲರೂ ದೇವ್ರ ವಿರುದ್ಧವಾಗಿ ಹೋಗ್ತವ್ರೆ. ಕ್ಷಮಿಸ್ಬಿಡ್ ದೇವ್ರ ಕ್ಷಮಿಸ್ಬಿಡ, ನಿನ್ ವಿರುದ್ಧವಾಗಿ ಹೋಗಿದ್ಕೆ ನನಗೆ ಇವಾಗ ಗೊತ್ತಾಯ್ತು ನೀನ್ ನನ್ನ ಬಡವನಾಗೆ ನೋಡ್ಬೇಕು ಅನ್ಕೊಂಡಿದ್ಯಾ. ನಾನು ಆ ಮಾತನ್ನ ಯಾವತ್ತೂ ಮೀರಲ್ಲ. ಇನ್ಮೇಲಿಂದ ನನ್ ಕೆಲ್ಸಕ್ಕೂ ಹೋಗ. ಅಮ್ಮ, ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋಣ ಅಂತಿದ್ದೀನಿ. ಟ್ರಿಪ್ಪ ಎಲ್ಲಿಗೆ? ಕೊಡೈಕೆನಾಲ್ಗೆ. ಕೊಡೈಕೆನಾಲ್ ಎಲ್ಲ ಫಸ್ಟೇ ಬೆಟ್ಟ ಇರೋ ಜಾಗ. ನೀನೊಬ್ಬ ಕೋತಿ, ನಿನ್ ಫ್ರೆಂಡ್ಸ್ ಬೇರೆ ಪೋತ್ ನನ್ ಮಕ್ಳು. ಯಾರಾದ್ರೂ ತಳ್ಳಿ ನೀನ್ ಬೆಟ್ಟದಿಂದ ಕೆಳಗ್ ಬಿದ್ದು ಸತ್ತೋದ್ರೆ ಬೇಡ. ಹಾಗಿದ್ರೆ ಗೋವಾಗ್ ಹೋಗ್ತೀವಿ. ಗೋವಾದ ಫಸ್ಟೇ ಬೀಚ್ ಇರೋ ಜಾಗ. ನಿನಗ್ ಬೇರೆ ಈಗ ಆಡಕ್ ಬರಲ್ಲ. ನೀರಲ್ಲಿ ಆಟ ಆಡೋವಾಗ ನೀರಲ್ಲಿ ಮುಳುಗ್ಬಿಟ್ಟು ನೀನ್ ಸತ್ತೋಗ್ಬಿಟ್ರೆ ಬೇಡ. ಹಾಗಿದ್ರೆ ಜೋಗ್ ಫಾಲ್ಸ್ ಹೋಗ್ತೀವಿ. ನೀರು ಬೇಡ ಬೆಟ್ಟ ಬೇಡ ಅಂದ್ರೆ ನೀರು ಬೆಟ್ಟ ಎರಡು ಮಿಕ್ಸ್ ಆಗಿರೋ ವಾಟರ್ ಫಾಲ್ ಹೇಳ್ತಿದ್ಯಲ್ಲೋ, ಕಾಲ್ ಜಾರಿ ಕೆಳಗ್ ಬಿದ್ದು ಸತ್ತೋಗ್ಬಿಡ್ತೀಯ. ಬೇಡ. ಬಂದರ್ಗೆಟ್ಟ ಝೂಗೆ. ಹೊನ್ನೂರ್ಗಿಟ್ಟ ಝೂನ ಅಲ್ಲಿರೋ ಹುಲಿ ನಿನ್ನ ಕಚ್ಚಿ, ಆನೆ ನಿನ್ನ ತುಳ್ದು, ಕರಡಿ ಬಂದು ನಿನ್ನ ತಿನ್ಬಿಟ್ರೆ ಸತ್ತೋಗ್ಬಿಡ್ತೀಯ. ಬೇಡ. ಅಂತರಗಂಗೆ ಓಕೆನಾ? ಅಂತರಗಂಗೆಯಲ್ಲಿ ಫಸ್ಟೇ ಗುಹೆಗಳು ಜಾಸ್ತಿ. ಗುಹೆಯಲ್ಲಿ ನೀನ್ ಕಳ್ದೋಗಿ ಕಲ್ ನಿನ್ ತಲೆ ಮೇಲೆ ಬಿದ್ದು ನೀನ್ ಸತ್ತೋಗ್ಬಿಟ್ರೆ ಬೇಡ. ಹಾಗಿದ್ರೆ ಬಾಯ್ಸ್ ಎಲ್ರು ಕಾರಲ್ಲಿ ಒಂದ್ ರೈಡ್ಗೆ ಹೋಗ್ಬಿಡ್ತೀವಿ. ಕಾರಲ್ಲಿ ನೀವು ಹೋಗೋವಾಗ ಯಾರ್ದಾದ್ರೂ ಬುದ್ಧಿ ಆಕ್ಸಿಡೆಂಟ್ ಆಗಿ ನೀವು ಸತ್ತೋಗ್ಬಿಟ್ರೆ ಬೇಡ. ಇಲ್ಲೇ ಪಕ್ಕದ ಬೀದಿವರೆಗೂ ವಾಕಿಂಗ್ ಹೋಗ್ಬರಲ್ಲ. ನಡ್ಕೊಂಡು ಹೋಗೋವಾಗ ನಿಮ್ ಯಾರಾದ್ರೂ ಬುದ್ಧಿ ನೀನ್ ಸತ್ತೋಗ್ಬಿಟ್ರೆ ಬೇಡ. ಲೋ ಮಚ, ನಾನ್ ಟ್ರಿಪ್ ಬರ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಪ್ರಕಾರ ನಾನ್ ಮನೆಯನ್ನ ಆಚೆ ಬಂದ್ರೆ ಸತ್ತೋಗ್ಬಿಡ್ತೀನಂತೆ.